ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಕೂಡ ಶುಭೋದಯ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು, 6:15 ಆಗೈತಿ. ಬಟ್ ವಿಡಿಯೋ ನಾನು ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡೆ. ಬಟ್ ಇವತ್ತಿನ ವಿಡಿಯೋ ಏನೈತಲ್ಲ ಫುಲ್ ಪ್ರೊಡಕ್ಟಿವ್ ವಿಡಿಯೋ ಆಗೋದೈತಿ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಇವತ್ತಂತ ಹೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಸ್ಟಾರ್ಟ್ ಅಂತೂ ಮಾಡೋಣ, ಮುಂದಿನ ಮಾತು ಮುಂದೆ ಅಂಥೇಳಿ ಸ್ಟಾರ್ಟ್ ಮಾಡಿಬಿಟ್ಟ. ಕೆಳಗಡೆ ಬಂದ ತಕ್ಷಣವೇ ನಾನು ಮೊದಲಿಗೆ ಕಸ ಎಲ್ಲ ಹುಡುಕೊಂಡು, ಕಟ್ಟಿದ್ದು ಮತ್ತು ಹೊರಗಡೆದೆಲ್ಲ ಕಸ ಹುಡುಕೊಂಡು ಆಮೇಲೆ ಒಳಗಿಂದು ಕಸ ಹುಡ್ಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಟ್ಟಿದೆಲ್ಲ ಇದು ಅಂಗಳದೆಲ್ಲ ಕಸ ಹುಡುಗಿದಾದ್ಮೇಲೆ ನೀರು ಹೊಡೆದು ಈಗ ರಂಗೋಲಿ ಹಾಕ್ಕೊತೀನಿ. ಬಟ್ ಇವತ್ತು ರಂಗೋಲಿದೇನು ವಿಡಿಯೋ ಮಾಡಲಿಲ್ಲ, ಯಾಕಂತಂದ್ರೆ ಭಾಳಷ್ಟು ಅವಸರದಲ್ಲಿ ಇದ್ದೆ. ಇವತ್ತು ಹೇಳೋದೇ ಮೊದಲೇ ಲೇಟಾಗಿತ್ತು, ಜೊತೆಗೆ ಬೇಗ ಬೇಗ ಕೆಲಸ ಮುಗಿಸ್ಬೇಕಾಗಿತ್ತು ಇವತ್ತು ನಾನು. ಅದಕ್ಕೋಸ್ಕರ ಮೊದಲು ರಂಗೋಲಿ ಹಾಕ್ಕೊಂಡು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಈಗ ಒಳಗೆ ಬರುವಷ್ಟಿಗೆ 6:45 ಆಗೈತಿ. ಒಂದು ಅರ್ಧ ತಾಸು ಆಯಿತು ಇದೆಲ್ಲ ಮಾಡ್ಕೊಳ್ಳುವಷ್ಟಿಗೆ. ಒಂದು 5 ನಿಮಿಷ ಗ್ಯಾಪ್ ಆಗಿರ್ಬೋದು ಬ್ರಷ್ ಅದು ಮಾಡ್ಕೊಳ್ಳೋದಕ್ಕಷ್ಟೇ. ಅದಾದಮೇಲೆ ಕಿಚನ್ ಕೌಂಟ್ರನ್ನ ಕ್ಲೀನ್ ಮಾಡಿಕೊಂಡು ಜಸ್ಟ್ ಅಡುಗೆ ಮನೆ ಅಷ್ಟೇ ಕ್ಲೀನ್ ಮಾಡ್ಕೊತೀನಿ, ಯಾಕಂದರೆ ಸ್ವಲ್ಪ ಅವಸರದೊಳಗಿದ್ದೆ. ಬೇಗ ಅಡುಗೆನೂ ಆಗಬೇಕಲ್ಲ. ಕೇವಲ ಅರ್ಧ ತಾಸು ಉಳಿದಿತ್ತು. 6:45 ಅಂತಂದ್ರೆ 7:15 ತನಕ ನಾನು ಬಾಕ್ಸ್ ಕಟ್ಟಬೇಕು. ಅದಕ್ಕೋಸ್ಕರ ಮತ್ತು ಜೊತೆಗೆ ಹಿಟ್ಟನಾದಿ ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ. ಇಷ್ಟರಲ್ಲೇ ಒಂದು 5 ನಿಮಿಷ ಟೈಮ್ ತೊಗೊಂಡು ರಾತ್ರಿಯೇ ನಾನು ಸಾಣಿಸಿಟ್ಟಿದ್ದೆ ಎಲ್ಲನೂ. ಹೀಗೆ ಮಾಡ್ತೀನಿ, ರಾತ್ರಿ ಎಲ್ಲ ಸಾಣಿಸಿಟ್ಕೋತೀನಿ. ಸ್ಕೂಲ್ ಇತ್ತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಎದ್ದ ತಕ್ಷಣ ಫ್ರೆಶ್ ಆಗಿ ಹಿಟ್ಟು ನಾದ್ಬಿಡ್ತೀನಿ. ಅಂದರೆ ನಾನು ಒಂದು ಅರ್ಧ ತಾಸು ಪೌಣ ತಾಸು ಆಗ್ತೈತಿ, ಅಷ್ಟೊತ್ತಿಗೆ ಹಿಟ್ಟು ನೆನಿತೈತಿ, ಚಪಾತಿ ಚೆಂದಾಗೆ ಬರ್ತಾವೆ. ಅದಕ್ಕೋಸ್ಕರ ಈಗ ನಾನು ಉಳ್ಳಾಗಡ್ಡಿ ಮೆಣಸಿಕಾಯಿ ಹೆಚ್ಕೊಂಡಿನಿ, ಯಾಕಂದರೆ ಇವತ್ತು ಅಕ್ಷು ಪಲ್ಯದು ಏನೂ ಒಯ್ಯಲ್ಲಮ್ಮ, ನಾನು ಅವಲಕ್ಕಿ ಒಯ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳಿಗೋಸ್ಕರ ನಾನು ಇವತ್ತು ಅವಲಕ್ಕಿ ಮಾಡಾಕ್ತೀನಿ. ಅನೀಶ್ ಕೂಡ ಇವತ್ತು ಸ್ಕೂಲಿಗೆ ಹೋಗಂಗಿಲ್ಲ, ಏನೋ ವರ್ಕ್ ಐತಿ, ನಾ ಇವತ್ತು ಹೋಗಲ್ಲಮ್ಮ ಅಂತ ಹೇಳಿದ್ದ. ಅದಕ್ಕೋಸ್ಕರ ಜಾಸ್ತಿ ಅಡುಗೆ ಇರಲಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಇಲ್ಲ ಅಂದ್ರೆ ಇಬ್ರಿಗೆ ಬಾಕ್ಸ್ ಕಟ್ಟಬೇಕಂದ್ರೆ ಮೊದಲಿಗೆ ಲೇಟ್ ಆಗಿರ್ತದಲ್ಲ, ಎಲ್ಲನೂ ಲೇಟ್ ಹಾಕ್ಕೋತ ಹೋಗ್ಬಿಡ್ತೈತಿ. ನನಗೆ ಯೋಗ ಮತ್ತು ಪ್ರಾಣಾಯಾಮ ಮಾಡೋದಕ್ಕೆ ಟೈಮ್ ಸಿಗಂಗಿಲ್ಲ. ಈ ರೀತಿ ಬ್ಯುಸಿ ಆಗಿಬಿಟ್ನೆ ಅಂದ್ರೆ ಅದು ಒಳ್ಳೆಯದಾಯಿತು. ಇವತ್ತು ಜಸ್ಟ್ ಅವಲಕ್ಕಿ ಕೇಳಿದ್ಲಕ್ಕಿ, ಆಲ್ರೆಡಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿನಿ. ಈಗ ಇಷ್ಟರಲ್ಲೇ ಅವಲಕ್ಕಿ ರೆಡಿ ಆಗ್ತೈತಿ. ಜೊತೆಗೆ ಹಾಲು ಕೂಡ ಕಾಯಕ್ಕಿಟ್ಟೀನಿ. ಚಹಾ ಮಾಡಿ 1-2 ಚಪಾತಿ ಒಂದೇ ಉಣ್ತಾಳ, ಆದ್ರೂ ಇರಲಿ ಹೆಚ್ಚ ಕಡಿಮೆ ಅಂಥೇಳಿ 2 ಚಪಾತಿ ಮಾಡಿರ್ತೀನಿ. ಚಪಾತಿ ತಿಂದು ಹೋಗ್ತಾಳೆ. ಚಪಾತಿ ಹೆಂಗೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಜೋರಿಟ್ಟು ಬೇಯಿಸ್ತೀವಲ್ಲ ಎರಡು ಸೈಡ್, ಆಮೇಲೆ ಏನು ಮಾಡ್ತೀನಿ ಸಣ್ಣಗೆ ಇಟ್ಟು ಮತ್ತೊಮ್ಮೆ ಹಾಗೆ ಬೇಯಿಸ್ತೀನಿ. ಅದ್ರ ಮೇಲೇ ಹಾಗೆ ಬೇಯಿಸ್ತೀನಿ. ಆಗೇನಾಗ್ತೈತೆ ಸ್ವಲ್ಪ ಖಡಕ್ ಆಗ್ತೈತಲ್ಲ, ಭಾಳಿಲ್ಲ ಸ್ವಲ್ಪ ಆಯಿತು ಅಂದ್ರೆ ಅದು ಜೊತೆ ಟೇಸ್ಟ್ ಹತ್ತದು. ಈಗ ಖಾರಿಯದು ತಿಂತೀವಲ್ಲ ಆ ರೀತಿ ಹತ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಖಡಕ್ಕಾಗಿ ಚಪಾತಿಯನ್ನು ಬೇಯಿಸ್ಕೊಟ್ಟಿರ್ತೀನಿ. ಅಕ್ಷು ಚಪಾತಿ ತಿನ್ನಾಕ್ತಾಳೆ ಮತ್ತು ಅನೀಶ ಅವಲಕ್ಕಿ ಉಣ್ಣಾಕ್ತಾನೆ. ಯಾಕಂದರೆ ಜಿಮ್ಗೆ ಹೊಂಟಾನ ಈಗೀಗ. ಅವನಿಗೆ ಜಿಮ್ಮಿಗೆ ಹೋಗಿ ಬಂದ ತಕ್ಷಣವೇ ಹೊಟ್ಟೆ ಹಸಿದು ಬಿಡ್ತೈತಿ. ಹೀಗಾಗಿ ಮೊದಲು ಬರೋನೇ 7:15 ಆಗ್ಲೇ ಊಟಕ್ಕೆ ಕುಂತ್ಬಿಡ್ತಾನೆ ಈಗ. ಮತ್ತು ಅವರಿಬ್ಬರು ಕೂಡ ಮಸ್ತಿ ಮಾಡಾಕ್ತಿದ್ರು, ಇಬ್ಬರು ಅನೀಶ ಅಕ್ಷು. ಅವ್ರದ್ದು ಮಸ್ತಿ ಯಾವಾಗ ಜಗಳದ ರೂಪ ತಾಳ್ತೈತಿ ಗೊತ್ತೇ ಆಗಲ್ಲ. ನಾನು ಹೆಂಗೋ ಕಾಯ್ಕೋತ ಇರ್ತೀನಿ, ಇಷ್ಟು ದೊಡ್ಡವರಾದ್ರೂ ಕೂಡ ಜಗಳ ಆಡಬಾರ್ದು ಅಂಥೇಳಿ ಕಾಯ್ಕೋತಾನೆ ಇರ್ತೀನಿ. ಅಕ್ಷುಗೆ ಬಿಟ್ಟು ಬಂದಮೇಲೆ ಇವರು ಕೂಡ ನಮ್ಮ ಮನೆಯವರು ಕೂಡ ನಾಷ್ಟಕ್ಕೆ ರೆಡಿ ಆಗ್ಯಾರ. ಈಗ ಅವ್ರಿಗೂ ಕೂಡ ಜಲ್ದಿನೇ ಹೊಟ್ಟೆ ಹಸಿದು ಬಿಡ್ತೈತಿ. ನಾ ಏನಾರ ಮನ್ಯಾಗ ಮಾಡಲಿಲ್ಲ ಅಂದ್ರೆ ಪಟಕ್ಕನೆ ಹೋಗಿ ಹೊರಗಡೆ ಉಂಡ್ಬಿಡ್ತಾರೆ ಅವರು. ಇಡ್ಲಿ ವಡೆ ಏನಾರ ಇಲ್ಲ ಆಲೂ ಬಾತ್ ಏನಾರ ತಿನ್ಕೊಂಡು ಬರ್ತಾರೆ. ಅಂದ್ರೆ ಅಷ್ಟು ಅವರಿಗೆ ಎದ್ದ ತಕ್ಷಣ ಸ್ವಲ್ಪ ಹಸಿವು. 7:30-8 ತನಕ ಅವರಿಗೂ ಕೂಡ ನಾಷ್ಟ ಬೇಕು. ಒಂದೊಂದು ಸರ್ತಿ ಆಗಿರಲಿಲ್ಲ ಅಂದ್ರೆ ಹೊರಗಡೆ ಹೋಗಿ ತಿನ್ಕೊಂಡು ಬರ್ತಾರೆ. ನನ್ನ ಟೈಮ್ ಇತ್ತು ಅಂದ್ರೆ ನಾನು ಹೇಳ್ತೀನಿ, ನನಗೆ ಇವತ್ತು ಟೈಮ್ ಐತೆ ನಾ ಎಲ್ಲ ಮಾಡ್ತೀನಿ ಅಂತ ಹೇಳಿರ್ತೀನಿ. ಅಷ್ಟರಲ್ಲೇ ಅವರು ಕೂಡ ಅಕ್ಷಕ್ಕೆ ಕಳಿಸಿ ಬಂದ್ರಲ್ಲ, ಅವಲಕ್ಕಿ ಕೂಡ ರೆಡಿ ಇತ್ತು, ಹಾಕ್ಕೊಟ್ಟೆ. ಅವರು ಕೂಡ ತಿನ್ನಾಕ್ತಾರೆ. ಈಗ ಈ ಟೈಮಲ್ಲಿ ನಾನು ಕಸ ಗುಡಿಸ್ಬೇಕಾಗಿತ್ತು ಮನೆಯದು, ಬಟ್ ಅವರು ನಾಷ್ಟಕ್ಕೆ ಕುಂತಿದ್ರಲ್ಲ, ಹೀಗಾಗಿ ಏನು ಮಾಡಿದೆ ಅದೇ ಟೈಮನ್ನು ಯೂಸ್ ಮಾಡಿಕೊಂಡು ನನ್ನ ಪರ್ಸ್ನಲ್ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ಬಿಸಿನೀರು ಮತ್ತು ಲಿಂಬೆಹಣ್ಣು ಹಾಕ್ಕೊಂಡು ಡೈಲಿ ಕುಡಿತಿರ್ತೀನಿ. ಡೈಲಿ ಇರಲ್ಲ ಅಂದರೂ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಈ ರೀತಿ ಕುಡಿತಿರ್ತೀನಿ. ಇವತ್ತು ಟೈಮ್ ಇತ್ತಲ್ಲ, ಅವ್ರು ನಾಷ್ಟ ಮಾಡೋವರೆಗೂ ನಾನು ಕಸ ಗುಡಿಸೋದಾಗೋದಿಲ್ಲ ಅಂಥೇಳಿ ನಾನು
ಆರಾಮಾಗಿ ಕೂತ್ಕೊಂಡು ಈಗ ಲೆಮನ್ ವಾಟ್ರ್ ಕುಡಿಯಾಕ್ತೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಹನಿ ಕೂಡ ಆ್ಯಡ್ ಮಾಡ್ತೀನಿ. ಮೊನ್ನೆ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಫ್ರೆಶ್ ಅಲ್ಲ, ಪ್ಯೂರ್ ಹನಿಯನ್ನು ತಂದಿಟ್ಟಾರೆ ಇವರು, ಜೇನುತುಪ್ಪವನ್ನು. ಅದನ್ನೇ 1 ಸ್ಪೂನಷ್ಟು ಹಾಕ್ಕೊಂಡು ಕುಡಿತೀನಿ. ಅದು ಕೂಡ ಜಾಸ್ತಿ ಆಗಬಾರ್ದು, 2 ದಿವ್ಸಕ್ಕೆ 3 ದಿವ್ಸಕ್ಕೆ 1 ಸ್ಪೂನ್ ಅಷ್ಟೇ ತೊಗೊಳ್ರಿ. ಪ್ಯೂರ್ ಇತ್ತಂದರೆ ಜಾಸ್ತಿ ತೊಗೊಳಕ್ಕೆ ಹೋಗಬೇಡ್ರಿ. ಇವ್ರದ್ದು ನಾಷ್ಟ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮುಂದಿನ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕೆಳಗಿಂದೆಲ್ಲ ಕ್ಲೀನ್ ಆಗಿತ್ತು. ಹಿಟ್ಟು ಕೂಡ ನಾದಿಟ್ಟಿದ್ದೆ. ನಂದು ಇವತ್ತಿಂದು ಚಪಾತಿ ಮತ್ತು ರೊಟೀನ್ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಮೇಲ್ಗಡೆ ಬಂದೀನಿ. ಈಗ ಈ ಟೈಮಲ್ಲಿ ನಾನು ಎಕ್ಸಸೈಸ್ ಮತ್ತು ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡ್ಕೋತೀನಿ. ಅಷ್ಟರಲ್ಲಿನೇ ಒಳಗೇನು ಬಂದಿರ್ತೀನಲ್ಲ, ಬೆಡ್ ಅದು ನೋಡಿ ತಡ್ಕೊಳಕ್ಕಾಗಲ್ಲ, ಮೊದಲು ಇದನ್ನ ಕ್ಲೀನ್ ಮಾಡಬೇಕು ಅಂತೇಳಿ ಯಾವಾಗ್ಲೂ ಆದಷ್ಟು ಸ್ವಲ್ಪ ಎಷ್ಟರ ಹತ್ತಿಟ್ಟು ಅದಾದಮೇಲೆ ನಾನು ಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ನನ್ನ ಮಕ್ಕಳು ಕೂಡ ಇಷ್ಟು ದೊಡ್ಡವರಾಗ್ಯಾರ ಅಂದ್ರೆ ಹಾಸಿಗೆ ಮಡಚಿಟ್ಟು ಹೋಗಿರಲ್ಲ, ಅವಸರದಲ್ಲಿ ಹಾಗೆ ಹೋಗಿರ್ತಾರೆ. ಈಗ ಅವರಿಗೆ ಒತ್ತಾಯ ಮಾಡುವಂಗಿಲ್ಲ, ಸ್ಕೂಲ್ ಟೈಮ್ ಬೇರೆ ಆಗಿರ್ತದಲ್ಲ. ಹೇಳಿರ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ, ಈ ದಿವಸನೇ ಹೇಳ್ತೀನಿ ಹಾಸಿಗೆ ಮಡಚಿಡ್ರಿ ಅಂತಂದು. ಒಂದೊಂದು ಸರ್ತಿ ಭಾಳ ಅವಸರ ಇತ್ತಂದ್ರೆ ಹಾಗೆ ಹೋಗಿಬಿಡ್ತಾರೆ ಅವರು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಈಗ ಯೋಗ ಸ್ಟಾರ್ಟ್ ಮಾಡ್ಕೊಂಡಿನಿ. 35+ ಆದವರು ಯೋಗ ಪ್ರಾಣಾಯಾಮನ ನಿಮ್ಮ ರೊಟೀನಲ್ಲಿ ಆ್ಯಡ್ ಮಾಡ್ಕೊರಿ, ಬಿಡಬೇಡ್ರಿ. ಯೋಗ ಮಾಡಿಕೊಂಡು ಕೆಳಗಿಂದೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಆಗುವಷ್ಟಿಗೆ ಈಗ ಮಧ್ಯಾಹ್ನ 12 ಗಂಟೆ 15 ನಿಮಿಷ ಏನೋ ಆಗಿತ್ತು. ನಾನು ಏನೇನು ಸ್ಟಿಚ್ ಮಾಡಬೇಕು ಎಲ್ಲ ಈಗ ರೆಡಿ ಮಾಡ್ಕೊಳತ್ತೀನಿ. ಎಷ್ಟೊತ್ತಿದ್ರೂ ಕೂಡ ನಾನು ಇವತ್ತು ರಾತ್ರಿ ಆದ್ರೂ ಪರವಾಗಿಲ್ಲ, ಆ ಸ್ಟಿಚಿಂಗ್ಗೆ ಏನು ಕಸ್ಟಮರ್ ಕೊಟ್ಟು ಹೋಗ್ಯಾರಲ್ಲ, ಅವೆಲ್ಲ ಕ್ಲಾತ್ಸ್ಗಳನ್ನು ಕೊಡ್ಬೇಕು ನಾನು. ಒಂದಿಷ್ಟು 2 ಬ್ಲೌಸ್ ಅದಾವು, 1 ಪಿಕೋ ಫಾಲ್, ಜೊತೆಗೆ ಒಂದು ಕಿಡ್ಸ್ ಡ್ರೆಸ್ ಐತಿ, 2 ವರ್ಷದ ಮಗುವಿಗೆ 1 ಕಾರ್ಡ್ ಸೆಟನ್ನು ಸ್ಟಿಚ್ ಮಾಡಬೇಕು, ಮತ್ತು ಒಂದು 4 ಆಲ್ಟ್ರೇಷನ್ ಅದಾವು. ಇಷ್ಟೆಲ್ಲ ಕೆಲಸಗಳದಾವು, ಅದನ್ನು ಒಂದೊಂದಾಗಿ ಮಾಡ್ಕೋಬೇಕು. ಮೊದಲಿಗೆ ನಾನು ಯಾವ್ದು ಸ್ಟಿಚ್ ಮಾಡಬೇಕು, ಫಾಲ್ ಕರೆಕ್ಟ್ ಐತಿ ಇಲ್ಲ, ನೆಕ್ಸ್ಟ್ ಲೈನಿಂಗ್ ತಂದು ಕೊಟ್ಟಿದ್ದ ಅನೀಶ ನಿನ್ನೆ ಅವನ ಕಡೆಯಿಂದನೇ ತರಿಸಿರ್ತೀನಿ. 1-2 ಆದ್ರೆ, ಭಾಳಷ್ಟು ಇತ್ತಂದ್ರೆ ನಾನು ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ಬರ್ತೀನಿ. ಏನೇನು ಹೊಲಿಬೇಕಲ್ಲ ಎಲ್ಲ ಅವರು ಕೊಟ್ಟಿರುವಂತಹ ಬ್ಯಾಗಲ್ಲಿ ಎಲ್ಲ ಜೋಡಿಸಿ ಇಟ್ಕೊಂಡಿನಿ. ನೆಕ್ಸ್ಟ್ ಈಗ ನಾನು ಈ ರೆಡ್ ಸ್ಯಾರಿದು ಬ್ಲೌಸ್ ಮೊದಲಿಗೆ ಕಟ್ ಮಾಡಿದ್ರೆ ಆಯಿತು, ಯಾಕಂದರೆ ಇದು ಸ್ವಲ್ಪ ಕಟ್ ವರ್ಕ್ ಐತಿ, ತೋಳಿಗೆ ಕಟ್ ವರ್ಕ್ ಸ್ಟಿಚ್ ಮಾಡಬೇಕು ಮತ್ತು ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಮಾಡೋದೈತಿ. ಅದನ್ನೆಲ್ಲ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಲ್ಲ, ಅದಕ್ಕೋಸ್ಕರ ನಾನು ಮೊದಲಿಗೆ ಇದನ್ನೇ ಸ್ಟಿಚ್ ಮಾಡ್ಕೋಬೇಕು ಅಂಥೇಳಿ ಮೊದಲು ಇದನ್ನೇ ಕಟ್ ಮಾಡ್ಕೊಳಾಕ್ತೀನಿ. ಸೆರಗಿನ ಭಾಗ ಮತ್ತು ಯಾವುದು ಬ್ಲೌಸ್ ಭಾಗ ನೋಡಿಕೊಂಡು ಈಗ ಬ್ಲೌಸ್ಗೆ ಬೇಕಾಗುವಷ್ಟು ಬಟ್ಟೆಯನ್ನು ನಾನೀಗ ಕಟ್ ಮಾಡ್ಕೊಳಾಕ್ತೀನಿ. ಇದು ರನ್ನಿಂಗ್ ಎಲ್ಲ ಇತ್ತು ಬ್ಲೌಸು, 80 ಸೆಂಟಿಮೀಟ್ರ್ ನಾನು ಕಟ್ ಮಾಡ್ಕೊಂಡಿನಿ ಸ್ಯಾರಿ ಒಳಗೆ. ಇದನ್ನು ಪಿಕೋ ಫಾಲ್ ಕೂಡ ಮಾಡಬೇಕು, ಅದೂ ಕೆಲಸ ಐತಿ. ಇದಾದಮೇಲೆ ಲೈನಿಂಗ್ ಬಟ್ಟೆ ಮೇಲೆ ನಾನು ಹಿಂಗೆ ಬ್ಲೌಸ್ಗಾಗಿ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡ್ಕೋಬೇಕು. ಅಷ್ಟರೊಳಗೆ ಮತ್ತೊಂದು ಕೆಲಸ ಬಂತು. ಏನಂದರೆ ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿ ಅಂಗಡಿಗೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆ ಊಟದ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬೆಳಿಗ್ಗೆನೇ ಚಪಾತಿ, ಪಲ್ಯ, ಅನ್ನ ಸಾರು ಮಾಡಿ ಇಟ್ಟಿರ್ತೀವಿ. ಬಟ್ ಎಕ್ಸ್ಟ್ರಾ ನಾನು ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಕೋಸಂಬರಿ ಮತ್ತು ಅವರಿಗೆ ಹಿಂಗೆ ನೆಂಚ್ಕೊಳ್ಳೋಕೆ ಯಾವಾಗಲೂ ಪಾಪಡ್ ಕರೆದು ಕೊಟ್ವಿ ಅಂತಂದ್ರೆ ಬಹಳನೇ ಇಷ್ಟಪಟ್ಟು ಊಟ ಮಾಡ್ತಾರೆ. ಮತ್ತು ಡೈಲಿ ಅಂತೇನಿಲ್ಲ, ಇದ್ದಾಗ ಕರೆದು ಕೊಡಲೇಬೇಕು, ಇರಲಿಲ್ಲ ಅಂದ್ರೆ ನಡಿತೈತಿ. ತಂದಿಟ್ಟಿದ್ರು ಅಂತಂದ್ರೆ ಕರೆದು ಕೊಡಲೇಬೇಕಿಲ್ಲ, ನಾ ಮಾಡಲಿಲ್ಲ ಅಂದ್ರೆ ತಾವೇ ಮಾಡ್ಕೊಳಕ್ಕೆ ಹೋಗ್ಬಿಡ್ತಾರೆ. ಬೇಡ ಅಂಥೇಳಿ ನಾ ಮೊದಲೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಜೊತೆಗೆ ಕೋಸಂಬರಿ ಇಷ್ಟು ಮಧ್ಯಾಹ್ನದ ಟೈಮಲ್ಲಿ ಅವ್ರಿಗೆ ಊಟ ಕೊಟ್ಟು ಅವ್ರು ಹೋದಾದ್ಮೇಲೆ ನಾನು ಪಟ್ನೆ ಬಂದು ಬ್ಲೌಸನ್ನು ಕಟ್ ಮಾಡ್ಕೊಂಡಿನಿ. ಈಗ ಪ್ರಿನ್ಸಸ್ ಕಟ್ ಬ್ಲೌಸ್ ಐತಿ ಮತ್ತು ಸ್ಲೀವ್ಸ್ ಉದ್ದಾಗಿ ಸ್ಟಿಚ್ ಮಾಡಬೇಕು, ಕಟ್ ವರ್ಕ್ ಐತಿ, ಅದನ್ನು ಆಮೇಲೆ ಕಟ್ ಮಾಡ್ಕೋತೀನಿ. ಜಸ್ಟ್ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಈಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಉಳಿದಿರುವಂತಹ ಭಾಗದಲ್ಲಿ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು, ಸ್ಲೀವ್ ಕಟ್ ಮಾಡ್ಕೋಬೇಕು, ಅದನ್ನು ಆಮೇಲೆ ಕಟ್ ಮಾಡ್ಕೋತೀನಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇದನ್ನಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇವತ್ತು ಎಷ್ಟೊತ್ತಿದ್ರೂ ನಾನು ಇವೆಲ್ಲ ಬ್ಲೌಸ್ಗಳನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಇಂಥ ಪರಿಸ್ಥಿತಿ ಒಳಗೆ ನನಗೆ ಲೇಡೀಸ್ ಕ್ರೇಜ್ ಚಾನಲ್ಗೆ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲ್ಲ ಮತ್ತು ನನಗೆ ಓದ್ಕೊಳ್ಳೋದಕ್ಕೂ ಟೈಮ್ ಆಗೋಲ್ಲ. ಇದು ನಂದು ಸೈಡಲ್ಲಿ ಮನೆ ಕೆಲಸದ ಜೊತೆಗೆ ಎಕ್ಸ್ಟ್ರಾ ವರ್ಕ್ ಇದು. ಇದರಿಂದ ನನಗೆ
ಅರ್ನಿಂಗ್ಸ್ ಐತಿ, ಜೊತೆಗೆ ನನ್ನದೇ ಆದಂತಹ ಕಮಿಟ್ಮೆಂಟ್ಸ್ಗಳದಾವು. ನಾನು ಬಿಟ್ಟು ಕುಂತ್ರೆ ಆ ಕಮಿಟ್ಮೆಂಟ್ಸ್ಗಳಿಗೆ ನಾನು ದುಡ್ಡು ಯಾವ ರೀತಿ ಹೊಂದಿಸ್ಬೇಕು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಕೆಲಸವನ್ನು ಬಿಡೋಕ್ಕಾಗಲ್ಲ. ಬಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ, ಅದನ್ನು ಡಿಟೇಲಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ರಾತ್ರಿ ಹೊತ್ತಲ್ಲಿ ಯಾವಾಗಲಾದರೂ ಅಭ್ಯಾಸ ಮಾಡ್ತಿರ್ತೀನಿ. ಒಟ್ಟು ಯಾವಾಗ ಟೈಮ್ ಸಿಗ್ತೈತಿ ಮತ್ತು ನೋಡಿಕೊಂಡು ನಾನು ಅಭ್ಯಾಸ ಮಾಡಾಕ್ತೀನಿ. ಫುಲ್ ಡಿಟೇಲಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಅದನ್ನು ಕೂಡ ಜಲ್ದಿನೇ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಬ್ಲೂ ಕಲರ್ದು ಸ್ಕೈ ಬ್ಲೂ ಕಲರ್ದು ಬ್ಲೌಸ್ ರೆಡಿ ಆಯಿತು. ಜಸ್ಟ್ ಎರಡು ಸೈಡಲ್ಲೂ ಕೂಡ ನಾನೀಗ ಸ್ಟಿಚ್ ಹಾಕಬೇಕು. ಮಾರ್ಜಿನ್ ಲೈನ್ಸ್ ಏನಿರ್ತಾವಲ್ಲ ಅಲ್ಲಿ ಸ್ಟಿಚ್ ಹಾಕ್ಕೊಂಡೆ ಅಂತಂದ್ರೆ ಬ್ಲೌಸ್ ಪೂರ್ತಿಯಾಗಿ ರೆಡಿಯಾಗಿರ್ತೈತಿ. ಮತ್ತು ನಿನ್ನೆಯ ವಿಡಿಯೋದಲ್ಲಿ ಇದನ್ನು ನಾನು ಸ್ಟಿಚ್ ಮಾಡಿ ತೋರಿಸೀನಿ. ಇನ್ನೂ ನೋಡಿಲ್ಲ ಅಂತಂದ್ರೆ ಲೇಡೀಸ್ ಕ್ರೇಸ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಸ್ಕರ್ಟ್ ಮತ್ತು ಬ್ಲೌಸು ನೋಡ್ಬೋದು. ಅದಾದ ತಕ್ಷಣ ಇದೆಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ರೆಡ್ ಕಲರ್ ಸ್ಟಾರ್ಟ್ ಮಾಡುವಷ್ಟಿಗೆ ಆಲ್ರೆಡಿ ಅಕ್ಷು ಬಂದಿದ್ಲು. ಅಕ್ಷು ಬಂದಾದ್ಮೇಲೆ ಟೈಮ್ ಎಷ್ಟಾಗಿರ್ತದೆ ಅಂದ್ರೆ 5:45 ಅಥವಾ 5:10 ನಿಮಿಷ ಕಡಿಮೆ ಇದ್ದಾಗ ಬಂದಿರ್ತಾಳೆ. ಆಕೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮೇಲೆ ಬಂದಾಳಂದ್ರೆ 5:15 5:20 ಆಗಿರ್ಬೋದು. ನಾನು ಈಗ ಕೆಳಗಡೆ ಹೋಗಿ ಮತ್ತೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಅದು ಕೊಟ್ಟು ಮತ್ತೆ ಮೇಲೆ ಬರ್ತೀನಿ. ಅರ್ಧ ರೆಡ್ ಕಲರ್ ಬ್ಲೌಸ್ನೂ ಕೂಡ ಅರ್ಧ ಆಗೈತಿ, ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಈಗ ಇವರು ಟ್ಯೂಷನ್ಗೆ ಕೊಂಡಾರಂದ್ರೆ 5 ಗಂಟೆ 5 ನಿಮಿಷ ಅಥವಾ 5 ಗಂಟೆ 10 ನಿಮಿಷ ಆಗಿರ್ತದೆ ಅಷ್ಟೇ. ನೆಕ್ಸ್ಟ್ ಇದು ಮತ್ತು ಒಮ್ಮೆ ನಾನು ಶೂಟ್ ಮಾಡಿದ್ದು ರಾತ್ರಿ 9:30 ಅಥವಾ 9:45 ಆಗಿರಬೇಕು. ಆವಾಗ ನಾನು ಈ ಸ್ಲೀವ್ಗಳನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಆ ಮಿಡಲಲ್ಲಿ ಏನು ಗ್ಯಾಪ್ ಆಯ್ತಲ್ಲ ಆ ಟೈಮಲ್ಲಿ ಈ ಬ್ಲೌಸನ್ನು ಬಿಟ್ಬಿಟ್ಟೆ. ಕಟ್ ವರ್ಕದು ಕೆಲಸ ಜಾಸ್ತಿ ಆಗ್ತೈತಿ, ಲಾಸ್ಟ್ ಇಟ್ಕೊಳ್ಳೋಣ ಅದನ್ನು. ಅದಕ್ಕೋಸ್ಕರ ಉಳಿದಿರುವಂತಹ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡೋಣ, ಇದನ್ನು ನಿಶ್ಚಿಂತೆಯಾಗಿ ಸ್ಟಿಚ್ ಮಾಡ್ಬೋದು ಅಂಥೇಳಿ ಆಲ್ಟ್ರೇಷನ್ ಏನಿದ್ದು ಅದನ್ನು ಮತ್ತು ಒಂದು ಕಾರ್ಡ್ ಸೆಟ್ ಸ್ಟಿಚ್ ಮಾಡಬೇಕಾಗಿತ್ತು 2 ವರ್ಷದ ಮಗುವಿಗೆ. ಅದನ್ನೆಲ್ಲ ಸ್ಟಿಚ್ ಮಾಡಿ ಮತ್ತು ಕೈ ಹೊಲಿಗೆ ಅದೆಲ್ಲ ಹಾಕ್ಕೊಂಡು ಪಿಕೋ ಫಾಲ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ನೆಕ್ಸ್ಟ್ ಇದೊಂದು ಬ್ಲೌಸ್ ಕೂಡ ರೆಡಿ ಆಗೈತಿ. ಜಸ್ಟ್ ನಾವು ಸ್ಲೀವ್ ಹಚ್ಚಿದ್ನಂದ್ರೆ ಪೂರ್ತಿ ಬ್ಲೌಸ್ ಕೂಡ ಮುಗಿತೈತಿ. ಟೋಟಲಿ ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು 10:30 ಗಂಟೆ ತನಕ ಆಯಿತು. ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಒಮ್ಮೆ ಒಂದು ಅರ್ಧ ಗಂಟೆ ಒಮ್ಮೆ ಗ್ಯಾಪ್ ಆಗಿರ್ಬೋದು. ಅಂದರೆ 9:30 ಇಲ್ಲ 8:30 ತಾಸು ಕಂಟಿನ್ಯೂ ಆಗಿ ಸ್ಟಿಚ್ ಮಾಡೀನಿ. ಬ್ಲೌಸ್ ಕೂಡ ನೋಡ್ತಿರ್ಬೋದು ನೀವು, ರೆಡ್ ಸ್ಯಾರಿಗೆ ಪಿಕೋ ಫಾಲ್ ಮತ್ತು ನನ್ನ ಕೈಯಲ್ಲಿರುವಂಥ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟೀನಿ. ಕೆಲವೊಂದಿಷ್ಟು ಆಲ್ಟ್ರೇಷನ್ಸ್ಗಳಿದ್ದು ಅವ್ರು ಏನೇನು ಸ್ಟಿಚಿಗೆ ಕೊಟ್ಟಿದ್ರಲ್ಲ ಅವೆಲ್ಲಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಬ್ಯಾಗ್ ಒಳಗೆ ಇಡಾಕ್ತೀನಿ. ಇಷ್ಟರಲ್ಲೇ ಅವ್ರು ಬರ್ತಾರೆ, ಬಂದು ಒಯ್ತಾರೆ. ಯಾಕಂದ್ರೆ ಅವ್ರದ್ದು 3 ಗಂಟೆಗೆ ತಿರುಪತಿ ಟ್ರೈನ್ ಐತಿ, ರಾತ್ರಿ 3 ಗಂಟೆಗೆ. ಅಷ್ಟೊತ್ತಿಗೆಲ್ಲ ಬರೋಕ್ಕಾಗಲ್ಲ ಮತ್ತು ನಾಳೆ ಮುಂಜಾನೆಯೂ ಒಯ್ಯೋಕ್ಕಾಗಲ್ಲ ಅಂಥೇಳಿನೇ ನಾನು ಎಲ್ಲ ರೆಡಿ ಮಾಡಿಟ್ಟು ನಿಮಗೆ ಫೋನ್ ಹಚ್ತೀನಿ ಅಂತ ಹೇಳಿದ್ದೆ. ಇದೆಲ್ಲ ರೆಡಿ ಮಾಡುವಷ್ಟಿಗೆ 10:30 ಗಂಟೆ ಆಗಿತ್ತು. ನಾನೀಗ ಬ್ಯಾಗ್ ಒಳಗೆ ಹಾಕಕತ್ತಿದ್ದಾಗನೇ 10:30 ಆಗೈತಿ. ಅದಾದಮೇಲೆ ಅವ್ರು 10:45 ಬಂದು ಎಲ್ಲ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದು ಒಯ್ದಾರ. ಈ 2 ಸೆಟ್ಸ್ಗಳನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಲಂಗ ಮತ್ತು ಬ್ಲೌಸ ಮತ್ತು ಕೆಳಗಡೆಗೆ ಏನು ಹೆಲ್ಟರ್ ನೆಕ್ ಬ್ಲೌಸ್ ಕಾಣಾಗ್ತೈತಲ್ಲ ಅದನ್ನು ಕೂಡ ಸ್ಟಿಚ್ ಮಾಡೀನಿ. ಈ ಕಾರ್ಡ್ ಸೆಟ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಕೈಯಲ್ಲಿ ಏನೈತಲ್ಲ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಲ್ಲಿರೋದ್ರಿಂದ ಆ ವಿಡಿಯೋವನ್ನು ಮಾಡಲಿಲ್ಲ. ಜಸ್ಟ್ ಹೈಲೈಟಾಗಿ ನಾನು ಮನೆ ಕೆಲಸದೊಂದಿಗೆ ಯಾವ ರೀತಿ ಸ್ಟಿಚಿಂಗ್ ಕೆಲಸ ಮಾಡ್ಕೊಳಾಕ್ತೀನಿ ಅಂತೇಳಿ ತೋರ್ಸೋಕ್ಕಂತೇಳಿ ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಡಿನಿ. ಬಿಟ್ಟರೆ ಡೀಟೇಲಾಗಿ ಯಾವುದೂ ವಿಡಿಯೋಗಳನ್ನು ಮಾಡಲಿಲ್ಲ. ಇದನ್ನು ಕೂಡ ಮೊದಲೇ ಸ್ಟಿಚ್ ಮಾಡಿದ್ದು, ಅದಕ್ಕೂ ಬಟನ್ಸ್ ಹಚ್ಚಬೇಕಿತ್ತು. ಅದನ್ನು ಎಲ್ಲ ರೆಡಿ ಮಾಡಿ ಈಗ ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಇಷ್ಟರಲ್ಲೇ ಅವ್ರು ಬಂದುಬಿಡ್ತಾರೆ. ಅವ್ರಿಗೆ ಕೊಟ್ಟ ತಕ್ಷಣ ಮತ್ತು ಅಡುಗೆ ಕೆಲಸ ಮಾಡಬೇಕು. ಜಾಸ್ತಿ ಇಲ್ಲ, ಸ್ವಲ್ಪ. ನಮ್ಮನೆಯವ್ರು ಉಣ್ಣೋದೇ ಒಂದೇ ಚಪಾತಿ ರಾತ್ರಿ, ಅದ್ರ ಜೊತೆಗೆ ಉಳಿದವ್ರಿಗೂ ಕೂಡ ಒಂದು 4-5 ಚಪಾತಿ ಮಾಡಬೇಕು. ಟೋಟಲಿ ಒಂದು 5-6 ಚಪಾತಿ ಅನ್ಕೋರಿ. ಪಲ್ಯನೂ ಸ್ವಲ್ಪ ಮಾಡಬೇಕು. 11:45 ಬಂದು ಬಟ್ಟೆ ಒಯ್ದರು. ಈಗ 11:25 ಆಗೈತಿ. ನಾನು ಅಡುಗೆ ಮಾಡಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ.